ನಿಮ್ಮ ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇದ್ರೆ ಯೋಚನೆ ಮಾಡಿ. ನೀವು ವಿದ್ಯಾವಂತರಾಗಿದ್ರೆ ಯೋಚನೆ ಮಾಡಿ. ಯಾರಾದ್ರೂ ತಪ್ಪು ಮಾಡಿ, ಯಾರಾದ್ರೂ ಅಪರಾಧ ಮಾಡಿ ತಲೆ ಬುರುಡೆಯನ್ನ ತೆಗೆದುಕೊಂಡೋಗಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಲ್ರಿ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇರ್ಬೇಕಲ್ಲ ನಿಮಗೆ. ನಾನ್ ನೆನ್ನೆ ದಿವಸ ಹೇಳದ್ನಲ್ಲ, ಅವಿದ್ಯಾವಂತ ಪತ್ರಕರ್ತರ ರೀತಿ ನಡ್ಕೊಳ್ತಾ ಇದ್ದೀರಿ. ಆದಿಚುಂಚನಗಿರಿ ಮಠದ ನಿರ್ಮಲಾನಾಥ ಸ್ವಾಮೀಜಿಯವರ ಮುಂದೆ ಚಿನ್ನಯ್ಯ ಹೋಗಿ ನಾನು ಹೂತು ಹಾಕಿರುವಂತಹ ವಿಚಾರ, ಸೌಜನ್ಯ ವಿಚಾರವನ್ನ ಅಲ್ಲಿ ಅವರು ಹೇಳ್ಕೊಂಡಿರುವಂತಹ ವಿಚಾರ, ಹಿಂದೆ ಚಿನ್ನಯ್ಯ ಭೀಮಾ ಆಗಿ ಸಂದರ್ಶನ ಕೊಡ್ಬೇಕಾದ್ರೆ ಈ ವಿಚಾರ ಬಂದಿತ್ತು. ಆ BLR ಪೋಸ್ಟ್ ಅಲ್ಲಿ ಬಂದಿತ್ತು. ಇವತ್ತು ನಿನ್ನೆಯ ದಿವಸ ಫೋಟೋಗ್ರಾಫ್ಗಳು ಬಹಿರಂಗಗೊಂಡಿದ್ದಾವೆ. ಅಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಾಥ ಸ್ವಾಮೀಜಿ ಅವರ ಮುಂದೆ ಹೇಳಿರುವಂತದ್ದು. ಇದು ಸತ್ಯ ಅಲ್ವೇನ್ರಿ? ಯಾರಾದ್ರೂ ತಪ್ಪು ಮಾಡಿ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಬುರುಡೆ ತಗೊಂಡು ಹೋಗ್ತಾರೇನ್ರಿ? ಯಾರಾದ್ರೂ ತಪ್ಪು ಮಾಡಿ ಹೋಗಿ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಬುರುಡೆ ತಗೊಂಡೋಗಿ ಕೊಡ್ತಾರೇನ್ರಿ? ಯಾರಾದ್ರೂ ತಪ್ಪು ಮಾಡಿ ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಈ ರೀತಿ ಹೇಳ್ತಾರೇನ್ರಿ? ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ? ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ? ನಾಚಿಕೆ ಆಗುತ್ತೆ ರೀ ನಿಜವಾಗೂ. ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಅಂತ ನಮ್ಗೆ ನಾಚಿಕೆ ಆಗ್ತಾ ಇದೆ. ವಿದ್ಯಾವಂತರ್ರಿ ನೀವು ವಿದ್ಯಾವಂತರು. ಇದನ್ನ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ ಅದನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು ನಿಜಕ್ಕೂ ನಾನು ಅನ್ಕೊಳ್ತೇನೆ, ಈ ಸಂವಿಧಾನ ನಿಮ್ಗೆ ಕೊಟ್ಟಿರುವಂತ ಸ್ವತಂತ್ರವನ್ನ ನೀವು ಅದಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ. ಹೇಳಿ, ಯೋಚನೆ ಮಾಡಿ. ಗಿರೀಶ್ ಮಟ್ಟಣ್ಣನವರು ಇವತ್ತು ದಾಖಲೆಗಳ ಮೇಲೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದ್ಯಾವುದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ, ಯಾವುದೂ ಗಮನಕ್ಕೆ ಬರ್ತಾ ಇಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಅಂತ ಇಟ್ಕೊಂಡಿದ್ದಾರೆ ಅಂದ್ರೆ ಶಸ್ತ್ರಾಸ್ತ್ರ ಇಟ್ಕೊಂಡಿದ್ದಾರೆ. ಯಾವ್ದಕ್ಕೆ ಇಟ್ಕೊಂಡಿದ್ದಾರೆ? ಅವರ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಇಟ್ಕೊಂಡಿದ್ದಾರೆ ಅಂತೇಳಿ ಹೋಗ್ತಾ ಇದೆಯಾ ಹೊರತು ಈ ಬುರುಡೆ ಗ್ಯಾಂಗಿನಲ್ಲಿ ಈ ಮತ್ತೆ ಏನೋ ಹೇಳ್ತಾರಲ್ಲ, ನೀವ್ ಹೇಳ್ತಿರಲ್ಲ ಬುರುಡೆ ಗ್ಯಾಂಗು ಇದರಲ್ಲಿ ಪಾತ್ರಧಾರಿ ಅಂತ ಹೇಳ್ತಿರಲ್ಲ, ಏನಾದ್ರೂ ಇತ್ತೇನ್ರಿ ಅವ್ರದ್ದು? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಇತ್ತೇನ್ರಿ? ಗಿರೀಶ್ ಮಟ್ಟಣ್ಣ ಅಷ್ಟು ವಿಚಾರಗಳನ್ನ ಬಹಿರಂಗವಾಗಿ ಹೇಳ್ತಾ ಇದಾರಲ್ಲ, ಅಷ್ಟು ವಿಚಾರಗಳನ್ನ ಬಹಿರಂಗವಾಗಿ ಹೇಳ್ತಾ ಇದಾರಲ್ಲ, ಯಾವೆಲ್ಲ ಸುಳ್ಳ ಇವು? RTI ಮಾಹಿತಿ ಕೊಡ್ತಾ ಇರ್ಬೋದೆಲ್ಲ ಸುಳ್ಳೇನ್ರಿ? RTI ಮಾಹಿತಿಗಳಂತಾನೆ ಹೇಳ್ತಾ ಇರುವಂತದ್ದು. ಸ್ವಲ್ಪನಾದ್ರೂ ತಲೆಯಲ್ಲಿ ಬುದ್ಧಿ ಇರಬೇಕು. ನಮ್ಗೆ ಸ್ಯಾಟಲೈಟ್ ಚಾನೆಲ್ ಇದೆ, ಮೇಲಿನಿಂದ ಅರ್ಣಬ್ ಗೋಸ್ವಾಮಿ ಅವರು ನಮ್ಗೆ ಆದೇಶ ಕೊಟ್ಬಿಟ್ಟಿದ್ದಾರೆ, ಸುವರ್ಣ ವಾಹಿನಿ ಅವರು ನಮ್ಗೆ ಆದೇಶ ಕೊಟ್ಬಿಟ್ಟಿದ್ದಾರೆ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ನಾವ್ ಹೇಳಿದ್ದೆ ಸರಿ ಅಂತ ಹೋಗ್ತಾ ಇದ್ದೀರಲ್ಲ ನೀವು. ಇವತ್ತು ನೋಡಿ, ಆ ಸುಜಾತಾ ಭಟ್ಟನ್ನ ಹೆಣ್ಮಗಳನ್ನ ಆ ಹೆಣ್ಮಗಳು ಹೇಳ್ತಾಳೆ, ನಾಚಿಕೆ ಆಗ್ಬೇಕು ನಿಮ್ಗೆ ಮೀಡಿಯಾದವ್ರಿಗೆ ಅಂತ ಹೇಳ್ತಾಳೆ. ಬಟ್ಟೆ ಬಿಚ್ಕೊಂಡು ನಿಂತ್ಕೊಂತೀವಿ, ಶೂಟ್ ಮಾಡ್ತೀಯಾ ಅಂತ ಹೇಳ್ತಾರೆ. ಅದೇ ಸುಜಾತಾ ಭಟ್ಟನ್ನ ಕರ್ಕೊಂಡ್ ಬಂದು ರಿಪಬ್ಲಿಕ್ ಕನ್ನಡದಲ್ಲಿ ಕೂರ್ಸ್ಕೊಂಡು ಮಾತನಾಡ್ತೀರಿ ಅಂತಂದ್ರೆ ಯಾವ ಕೆಳಹಂತಕ್ಕೆ ಹೊಟ್ಟೋಗಿದ್ದೀರಿ ನೀವು? ಯಾವ ಕೆಳಹಂತಕ್ಕೆ ಹೋಗ್ತಾ ಇದೀರಿ ನೀವು? ಸುಜಾತಾ ಭಟ್ ಅವ್ರು ಹೇಳಿಲ್ವೇನ್ರಿ ಸ್ಯಾಟಲೈಟ್ ಚಾನೆಲ್ಗೆ ಚೀಮಾರಿ ಹಾಕ್ಲಿಲ್ವೇನ್ರಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ? ಹೇಳಿಲ್ವಾ? ಚೀಮಾರಿ ಹಾಕಿಲ್ವಾ? ನಾಚಿಕೆ ಆಗ್ಬೇಕು ನಿಮ್ಗೆ ಅಂತ ಅವ್ರನ್ನ ಕರ್ಕೊಂಡ್ ಬಂದು ಅವರ ವಿಚಾರಗಳನ್ನ ಮಾತಾಡ್ತೀರಿ. ಜಗದೀಶ್ ಆ ವ್ಯಕ್ತಿ ಯಾವ್ದನ್ನೋ ಲಿಂಕ್ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದಾರೆ, ಆ ವ್ಯಕ್ತಿನ ಕರ್ಕೊಂಡ್ ಬಂದು ಕೂರಿಸ್ಕೊಳ್ತೀರಿ. ಇನ್ನು ಕಿರಿಕೀರ್ತಿನ ಕರ್ಕೊಂಡ್ ಬಂದು ಕೂರಿಸ್ಕೊಳ್ತೀರಿ, ವಸಂತ್ ಗಿಳಿಯಾರ್ ಕರ್ಕೊಂಡ್ ಬಂದು ಕೂರಿಸ್ಕೊಂತೀರಿ. ಯಾವ ವಿಚಾರಕ್ಕೆ ರೀ? ಸೌಜನ್ಯ ಪ್ರಕರಣ ಆಗೋಯ್ತು, ಸೌಜನ್ಯ ವಿಚಾರ ತೆಗೆದು ಆಗೋಯ್ತು. ಈಗ ಬುರುಡೆ ವಿಚಾರ ತಕ್ಕೊಂಡ್ ಕೂತಿದ್ದೀರಿ. ಯಾಕೆ? ನಿಮ್ಗೆ ಬದ್ಧತೆ ಇಲ್ವಾ? ನಿಮ್ಗೆ ಜವಾಬ್ದಾರಿ ಅನ್ನೋದಿಲ್ವಾ? ಹಾಗಾದ್ರೆ ಚಿನ್ನಯ್ಯ ಊತ ಹಾಕಿದ್ನಲ್ಲ, ಏನು ಅಸ್ಥಿ ಪಂಜರಗಳು ತೆಗದ್ನಲ್ಲ, 2 ಕಡೆ ಅಸ್ಥಿ ಪಂಜರಗಳು ಸಿಕ್ತಲ್ಲ, ಅದು ಯಾರ್ದ್ರಿ? ಅದು ಯಾರ್ದು? ಆ 2 ಅಸ್ಥಿ ಪಂಜರಗಳು ಸಿಕ್ತಲ್ಲ, ಚಿನ್ನಯ್ಯ ಅಸ್ಥಿ ಪಂಜರಗಳನ್ನ ತೆಗಿಬೇಕಾದ್ರೆ ಒಂದು ಸಿಕ್ಕದ ಹೋಗಿದ್ರೆ ಹೌದಪ್ಪ ಒಂದು ಸಿಕ್ಕಿಲ್ಲ ಅಂತ ಹೇಳ್ಬೋದಾಗಿತ್ತು. ಚಿನ್ನಯ್ಯ ಹಾಕ್ದಿದ್ರಲ್ಲಿ 2 ಅಸ್ಥಿ ಪಂಜರಗಳು ಸಿಕ್ತಲ್ಲ, 2 ಕಡೆ ಸಿಕ್ತಲ್ಲ. ಬಂಗ್ಲೆ ಗುಡ್ಡದ ಮೇಲೆ ವಿಠಲ್ ಗೌಡ್ರು ತೋರಿಸಿರುವಂತ ಜಾಗದಲ್ಲಿ ಅಸ್ಥಿ ಪಂಜರಗಳು ಸಿಕ್ತಲ್ಲ. ಏನ್ ಅವೆಲ್ಲ ಬೆಲೆ ಇಲ್ವಾ? ಅವಕ್ಕೆಲ್ಲ ಒಂದು ಗೌರವ ಇಲ್ವಾ? ಅದಕ್ಕೆ ಆ ಜೀವಗಳಿಗೆ ಗೌರವ ಇಲ್ವಾ? ಇಲ್ಲಿ ಏನು ನಡೆದೇ ಇಲ್ವಾ? ಮಹಾಬಲೇಶ್ವರ ಶೆಟ್ಟಿ ಹೇಳಿದ್ರಲ್ರಿ, ನಾನೇ ಈ ಜಾಗದಲ್ಲಿ 20-30 ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಇಲ್ಲೇ ಊತ ಹಾಕಿದ್ರ ಅಂತ ಮತ್ತೆ ಎಲ್ಲೂ ಓದುವ ಅವೆಲ್ಲನು ಓಡೋಗ್ಬಿಟ್ವಾ? ಆ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಹೇಳ್ತಾ ಇದ್ನಲ್ಲ, ನಾವು ಇಲ್ಲಿ 100 ಹೆಣಗಳನ್ನ ಊತ ಹಾಕಿದೀವಿ ಅಂತಾನೆ. ಇದ್ಯಾವ್ದು ತನಿಖೆ ಮಾಡಬಾರ್ದ ಇದು?
SIT ಅವರು ಆರಂಭದಲ್ಲಿ ಅವರ ಮೇಲೆ ನಂಬಿಕೆ ಇಟ್ಟು ಇವರು ಮಾಡ್ತಾರೆ ಮಾಡ್ತಾರೆ ಅಂತೇಳಿ ನಂಬಿಕೆ ಇಟ್ಟಿದ್ದೆ ದೊಡ್ಡ ಅಪರಾಧವಾ? SIT ಅವರು ಮಾಡ್ತಾರೆ ಅಂತ ನಂಬಿಕೆ ಇಟ್ಟಿದ್ರಲ್ಲ ಅದು ತಪ್ಪ? ಅದು ಹೇಳ್ಬಾರ್ದ? ಹಾಗಾದ್ರೆ ಅವಾಗ ಅವ್ರನ್ನ ಉಗುಳ್ಬಿಟ್ಟು ಈ ಕೊನೆವರೆಗೂ ಉಗುಳ್ಬೇಕಾ? SIT ಅವರು ದಾರಿ ತಪ್ತಾ ಇದಾರೆ ಅಂತ ಹೇಳ್ಬಾರ್ದ? ಯಾವ ಸ್ಟ್ರಾಟಜಿ ರೀ ನಿಮ್ದು? ನೀವು ಸ್ಯಾಟಲೈಟ್ ಚಾನೆಲ್ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ನೀವು ಸ್ಯಾಟಲೈಟ್ ಚಾನೆಲ್ ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ? ಒಂದು ಜೀವಕ್ಕೂ ಬೆಲೆ ಇದೆ ರೀ, ಒಂದೇ ಒಂದು ಜೀವಕ್ಕೂ ಬೆಲೆ ಇದೆ. ಇಲ್ಲಿ ನೂರಾರು ಹೆಣಗಳ, ನೂರಾರು ಅಸ್ಥಿ ಪಂಜರಗಳ ಬಗ್ಗೆ ಮಾತನಾಡ್ತಾ ಇದ್ದಾನೆ. 164 ಸ್ಟೇಟ್ಮೆಂಟ್ ಅನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಾಗ ಈಗ ಉಲ್ಟಾ ಹೊಡಿತಾನೆ ಅಂತಂದ್ರೆ ಅದರಿಂದ ಯಾರಿದ್ದಾರೆ ಅಂತ ಗೊತ್ತಾಗಲ್ವೇನ್ರಿ? ಅದರಿಂದ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ. ನೀವು ಅಷ್ಟು ಜನ ಸ್ಯಾಟಲೈಟ್ ಚಾನೆಲ್ಗಳು, ನೀವು ನಿಮ್ಮ ಕರ್ತವ್ಯವನ್ನ ಮರೆತು, ನಿಮ್ಮ ಬದ್ಧತೆಯನ್ನ ಮರೆತು ನೀವು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ? ಇದಕ್ಕಿಂತ ಮುಖ್ಯವಾದಂತಹ ಕೇಸ್ ಬೇಕೇನ್ರಿ? ಸ್ಮಿತಾ ರಂಗನಾಥ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ಸ್ಪಷ್ಟವಾಗಿ ಮಾತಾಡ್ತೀರಿ, ಏನು ಎಲ್ಲವನ್ನೂ ಮಾತಾಡ್ತೀರಿ. ಹೈಕೋರ್ಟ್ ಅಲ್ಲಿ ಪ್ರೇಯರ್ ಕೇಳ್ತಾರ್ರಿ, ಹೈಕೋರ್ಟ್ ಅಲ್ಲಿ ಪ್ರೇಯರ್ ಕೇಳ್ತಾರೆ ಅವ್ರ ಲಾಯರ್. ಇದನ್ನ ಹೈಕೋರ್ಟ್ನವರು ಜಡ್ಜು ಅದನ್ನ ಮಾತನಾಡ್ಕೊಂಡು ಇವತ್ತು ಈಗ ಸ್ಟೇ ಕೊಟ್ಟಿರುವಂತದ್ದು. ಇವರ ಪ್ರಕಾರ ಏನು, ನಿಮ್ಮ ಪ್ರಕಾರ ಏನು? ಇಲ್ಲಿ ಏನು SIT ಅವರು ಇವ್ರನ್ನ ಕರ್ಕೊಂಡೋಗಿ ಇವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಇಡಬೇಕು, ಎಲ್ಲವನ್ನು ಧ್ವನಿ ಅಡಗಿಸ್ಬೇಕು, ಸತ್ಯವನ್ನ ಮುಚ್ಚಾಕ್ಬೇಕು. ಆವಾಗ ಇವರು ಮಾಡಿದ್ದು ಸರಿ ಅಲ್ವಾ? ಸತ್ಯ ಹೊರಗಡೆ ಬರಬಾರ್ದ? ಸತ್ಯವನ್ನ ಸಾಯಿಸ್ತಾ ಇದ್ದೀರಲ್ರಿ ಮೀಡಿಯಾಗಳವ್ರೆ, ಸತ್ಯವನ್ನ ಸಾಯಿಸ್ತಾ ಇದ್ದೀರಲ್ಲ. ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಹೊಸ ಜಯಂತ್ ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ವಿಠಲ್ ಗೌಡ್ರ ಆಗಿರ್ಬೋದು, ಇವ್ರು ಹೇಳಿದ್ ಯಾವ್ದು ಸೃಷ್ಟಿ ಅಲ್ಲ. ನಿರ್ಮಲಾನಾಥ ಸ್ವಾಮೀಜಿ ಮುಂದೆ ಕುತ್ಕೊಂಡು ಮಾತನಾಡಿರ್ಬೋದು, ಸುಳ್ಳೇನ್ರಿ? ನಿರ್ಮಲಾನಾಥ ಸ್ವಾಮೀಜಿ ಅವ್ರ ಮುಂದೆ ಕುತ್ಕೊಂಡು ಮಾತಾಡಿರುವಂತ ಸುಳ್ಳ ಅದು? BLR ಪೋಸ್ಟ್ನವರಿಗೆ ಗೊತ್ತಾಗುತ್ತೆ, ನಿಮ್ಗೆ ಯಾಕೆ ಗೊತ್ತಾಗಲ್ಲ ಅಂದ್ರೆ ನಿಮ್ಗೆ ಬದ್ಧತೆ ಇಲ್ಲ ಅಂತ. ನಿಮ್ಗೆ ಬದ್ಧತೆ ಇಲ್ಲ, ನಿಮ್ಗೆ ಮೌಲ್ಯಗಳಿಲ್ಲ ಅಂತೇಳಿ. ನೀವು ಯಾವನ್ನೋ ರಕ್ಷಣೆ ಮಾಡೋದಕ್ಕೆ, ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ನಿಮ್ಮನ್ನ ನೀವು ಅದನ್ನ ತೊಡಗಿಸ್ಕೊಳ್ತಾ ಇದ್ದೀರಲ್ಲ. ಇಡೀ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರ ಪತ್ರಿಕೋದ್ಯಮದ ಸ್ವತಂತ್ರವನ್ನ ಬಳಸ್ಕೊಂಡು ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ. ಮಾತಾಡ್ಬೇಕಲ್ರಿ, ಬದ್ಧತೆ ಅನ್ನೋದು ಇರ್ಬೇಕಲ್ಲ. ಸ್ಮಿತಾ ರಂಗನಾಥ್ ಅವರು ಆಂಕರ್ ನಿಂತ್ಕೊಂಡು ಮಾತನಾಡ್ತಾರೆ. ಶೋಭಾ ಮಳವಳ್ಳಿ ಅವರು ಒಬ್ಬ ಹೆಣ್ಣು ಮಗಳಾಗಿ, ಸ್ಮಿತಾ ರಂಗನಾಥ್ ಒಬ್ಬ ಹೆಣ್ಣು ಮಗಳಾಗಿ, ಅಲ್ಲಿ ಹೆಣ್ಣು ಮಗಳು ನ್ಯಾಯಕ್ಕೋಸ್ಕರವಾಗಿ ಸ್ಟಾರ್ಟ್ ಆದಂತಹ ಈ ಹೋರಾಟ ನಿರಂತರವಾಗಿ ಆನೆ ಮಾಹುತನ ತಂಗಿಯೂ ಸಹ ಹೆಣ್ಣು, ವೇದವಲ್ಲಿಯೂ ಸಹ ಹೆಣ್ಣು, ಪದ್ಮಲತಾನೂ ಹೆಣ್ಣು, ಮತ್ತೊಬ್ರು ಯಾವ ಹೇಮಲತಾ ಅಂತ ಬಂದಿರೋದು ಹೆಣ್ಣು. ಇಲ್ಲಿ ಸಿಕ್ಕಿರುವಂತ ಅಸ್ಥಿ ಪಂಜರಗಳು ಎಷ್ಟು ಹೆಣ್ಣಿದೆಯೋ ಎಷ್ಟು ಗಂಡಿದೆಯೋ ಗೊತ್ತಿಲ್ಲ. ಯಾವುದಕ್ಕೂ ಬೆಲೆನೇ ಇಲ್ವಾ? ನೀವು ಪ್ರತಿನಿಧಿಯಾಗಿ, ಒಬ್ಬ ಸಂಪಾದಕರಾಗಿ ಒಂದು ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ನೀವು ಮಾತಾಡ್ತೀರಲ್ಲ, ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಲ್ಲ. ಸ್ಮಿತಾ ರಂಗನಾಥ್ ಅವರೇ, ಶೋಭಾ ಮಳವಳ್ಳಿ ಅವರೇ, ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೇಳಿದ್ರಿ? ಏನ್ ಫಾರಿನ್ ನಿಂದ ಹಣ ಎಲ್ಲಿದೆ? ಫಾರಿನ್ ನಿಂದ ಹಣ ಬಂದಿದೆ, ಇಲ್ಲಿವರೆಗೂ ಬಿಡ್ತಿದ್ರ? ಫಾರಿನ್ ನಿಂದ ಹಣ ಬಂದ್ರೆ ಇಲ್ಲಿವರೆಗೂ ಬಿಡ್ತಿದ್ರ? ಯಾವ್ಯಾವ ರೀತಿನಲ್ಲಿ ನೀವೆಲ್ಲನೂ ತನಿಖೆ ಮಾಡಿದ್ದೀರಿ ಅನ್ನೋದು ಗೊತ್ತಿದೆ. ಈ ಸತ್ಯವನ್ನ ಸಾಯಿಸ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ. ನಿಜಕ್ಕೂ ನೀವು ಸ್ಯಾಟಲೈಟ್ ಚಾನೆಲ್ಗಳು, ನಿಮಗೆ ಆತ್ಮದ್ರೋಹ ಮಾಡ್ಕೊಳ್ತಾ ಇದ್ದೀರಿ, ಆತ್ಮ ವಂಚನೆ ಮಾಡ್ಕೊಳ್ತಾ ಇದ್ದೀರಿ. ಅಜಿತ್ ಹನುಮಕ್ಕನವರೇ, ನಿಮಗೂ ಸಹ ಗಿರೀಶ್ ಮಟ್ಟಣ್ಣನವರು ಅವತ್ತು ಹೇಳ್ಬಿಟ್ರು, ನಾವು ಹೇಳಿದ್ವಿ SIT ರಚನೆ ಆಗಿದೆ, ಯಾರು ನಿಜವಾದಂತಹ ಆರೋಪಿಗಳು ಅವ್ರು ಹೊರಗಡೆ ಬರಬೇಕು, ಸೌಜನ್ಯ ಕೇಸು ತನಿಖೆ ಆಗ್ಬೇಕು, ಆನೆ ಮಾವುತನ ಕೇಸು ತನಿಖೆ ಆಗ್ಬೇಕು, ಐ ವಿಟ್ನೆಸ್ ಚಿಕ್ಕ ಕೆಂಪಮ್ಮನವರು ಐ ವಿಟ್ನೆಸ್ ಇದ್ದಾರೆ, ಚಿನ್ನಯ್ಯನು ಐ ವಿಟ್ನೆಸ್ ಇದ್ದಾರೆ, SIT ಅವರು ಹೊರಗಡೆ ತರ್ತಾರೆ ಅಂತ ಅನ್ಕೊಂಡಿದ್ವಿ. ನಾವು ಸಹ SIT ನ ಹೊಗಳಿದ್ವಿ. SIT ದಾರಿ ತಪ್ಪು ಬಿಟ್ರೆ ಕೇಳಬಾರ್ದ ನಾವು? ಯಾವ ಪತ್ರಿಕೋದ್ಯಮ ನಡೆಸ್ತೀರಿ ಸ್ವಾಮಿ ನೀವು? ಯಾವ ಪತ್ರಿಕೋದ್ಯಮವನ್ನ ನಡೆಸ್ತೀರಿ? ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದಿರಿ? ಹಾಗಾದ್ರೆ ತಪ್ಪೇ ನಡೆದಿಲ್ವಾ? ಅಲ್ಲಿ ನೂರಾರು ಅಸ್ಥಿ ಪಂಜರಗಳು ಹೇಳ್ತಾರೆ. ಹಾಗಾದ್ರೆ ಅವ್ನು ಸುಳ್ಳು ಹೇಳದ್ನ? ಚಿನ್ನಯ್ಯ ಸುಳ್ಳು ಹೇಳದ್ನ? ನಿರ್ಮಲಾನಾಥ ಸ್ವಾಮೀಜಿ ಮುಂದೆ ಸುಳ್ಳು ಹೇಳದ್ನ? ಅವನು ಸುಳ್ಳು ಹೇಳುವಂತ ಅವಶ್ಯಕತೆ ಏನಿತ್ತು? ಸುಪ್ರೀಂ ಕೋರ್ಟ್ಗೆ ಒಂದು ಬುರುಡೆ ತಗೊಂಡು ಹೋಗ್ತಾರೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ಗೆ ನಾವು ಬುರುಡೆ ತಗೊಂಡು ಹೋಗ್ತೀವಿ ಅಂತಂದ್ರೆ ಅದರ ಪರಿಣಾಮ ಏನಾಗ್ಬೋದು ಅಂತೇಳಿ ಅಷ್ಟು ಗೊತ್ತಿರ್ತಿರ್ಲಿಲ್ಲ ಅವ್ರಿಗೆ. ವಿಚಾರ ಮಾಡ್ಬೇಕ್ರಿ ಪತ್ರಕರ್ತರೇ, ಸ್ಯಾಟಲೈಟ್ ಚಾನೆಲ್ಗಳೇ, ಅತಿ ಬುದ್ಧಿವಂತರುಗಳೇ, ವಿಚಾರ ಮಾಡಿ.
ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಬೇಕು. ಆ ಸತ್ಯವನ್ನ ನೀವು ಸಾಯಿಸ್ತಾ ಇದ್ದೀರಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.